ಮಾಯಾ ಹೋದ ಮೇಲೆ ಮನೆಯಲ್ಲಿ ನಗುವಿನ ಅಲೆ ಎದ್ದಿತ್ತು. ರುದ್ರ ನಗುತ್ತಾ ಜಾಜಿಯ ತಲೆ ಸವರಿದ. ರುದ್ರ, ಶಾಬಾಷ್ ಜಾಜಿ, ಆ ಮಾಯಾಳ ನಾಟಕವನ್ನ ಅಷ್ಟು ಬೇಗ ಬಯಲು ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಇವತ್ತು ನಿನ್ಗೆ ಏನು ಬೇಕು ಕೇಳು. ಜಾಜಿ, ಅಣ್ಣ ನನಗೆ ಬೇರೇನೂ ಬೇಡ. ನಾಳೆ ಸಂಜೆ ನಾವೆಲ್ಲ ಸೇರಿ ಹೈವೇ ಪಕ್ಕ ಇರೋ ಆ ಹೊಸ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣವಾ? ಅಲ್ಲಿ ಅತ್ತಿಗೆಗೆ ಇಷ್ಟವಾದ ಫ್ಲೇವರ್ ಕೊಡ್ಸೋ. ನನಗೆ ಒಂದು ದೊಡ್ಡ ಚಾಕ್ಲೇಟ್ ಬೇಕು. ರುದ್ರ ಒಪ್ಪಿಕೊಂಡ. ಮರುದಿನ ಸಂಜೆ ರುದ್ರ ತನ್ನ ಜೀಪ್ನಲ್ಲಿ ಆಯುಷಿ ಮತ್ತು ಜಾಜಿಯನ್ನು ಕರೆದುಕೊಂಡು ಐಸ್ ಕ್ರೀಮ್ ಸವಿಯಲು ಹೋದನು. ಆಯುಷಿ ಮತ್ತು ರುದ್ರ ಪರಸ್ಪರ ಐಸ್ ಕ್ರೀಮ್ ತಿನ್ನಿಸುತ್ತಾ ಹರಟೆ ಹೊಡೆಯುತ್ತಿದ್ದರೆ ಜಾಜಿ ಫೋಟೋ ತೆಗೆಯುತ್ತಾ ಅವರಿಬ್ಬರನ್ನು ಕಾಲೆಳೆಯುತ್ತಿದ್ದಳು. ಮರುದಿನ ಬೆಳಿಗ್ಗೆ ಶಾಲೆಗೆ ಹೋದ ಆಯುಷಿಗೆ ಒಂದು ದೊಡ್ಡ ಆಘಾತ ಕಾದಿತ್ತು. ಶಾಲೆಯ ನೋಟಿಸ್ ಬೋರ್ಡ್ ಹತ್ತಿರ ಜನ ಗುಂಪು ಸೇರಿದ್ದರು. ಮಾಯಾ ಯಾವುದೋ ಒಂದು ಹಳೆಯ ಕಾಗದವನ್ನು ಹಿಡಿದು ಪ್ರಿನ್ಸಿಪಾಲ್ ಹತ್ತಿರವಾದ ಮಾಡುತ್ತಿದ್ದಳು. ಮಾಯಾ ಜೋರಾಗಿ, ಸರ್ ನೋಡಿ, ಆಯುಷಿ ಮೇಡಮ್ ತಂದಿರೋ ಈ ಎಜುಕೇಷನ್ ಸರ್ಟಿಫಿಕೇಟ್ಸ್ ಬಗ್ಗೆ ನನಗೆ ಸಂಶಯ ಇದೆ. ಇವರು ಬೆಂಗಳೂರಿನ ದೊಡ್ಡ ಕಾಲೇಜ್ನಲ್ಲಿ ಓದಿದ್ದೀನಿ ಅಂತ ಹೇಳ್ತಾರೆ. ಆದರೆ ಈ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರೋ ಸೀಲ್ ನೋಡಿದ್ರೆ ಇದು ಫೇಕ್, ನಕಲಿ ಅಂತ ಅನ್ನಿಸ್ತಿದೆ. ಆಯುಷಿ ಶಾಕ್ ಆದಳು. ಅವಳು ಕಷ್ಟಪಟ್ಟು ಓದಿ ಪಡೆದ ಪದವಿಯ ಮೇಲೆ ಮಾಯಾ ಮಸಿ ಬಳಿಯಲು ಪ್ರಯತ್ನಿಸುತ್ತಿದ್ದಳು. ಆಯುಷಿ, ಮಾಯಾ ಅವರೇ, ಏನಿದು ಅಸಂಬದ್ಧ ಮಾತು? ನನ್ನ ಎಲ್ಲ ದಾಖಲೆಗಳು ಅಸಲಿಯಾಗಿವೆ. ಸುಮ್ಮನೆ ಸುಳ್ಳು ಆರೋಪ ಮಾಡಬೇಡಿ. ಮಾಯಾ, ಹಾಗಿದ್ರೆ ಇದರ ತನಿಖೆ ಆಗಲಿ. ಅಲ್ಲಿಯವರೆಗೂ ಆಯುಷಿ ಅವರು ಮಕ್ಕಳಿಗೆ ಪಾಠ ಮಾಡೋದು ಬೇಡ. ಇವತ್ತು ಸಂಜೆ ಶಾಲೆಯ ಕಮಿಟಿ ಮೀಟಿಂಗ್ ಇದೆ. ಅಲ್ಲಿ ನಿಮ್ಮ ಅಸಲಿ ಬಣ್ಣ ಬಯಲಾಗುತ್ತೆ. ಆಯುಷಿ ಅಳುತ್ತಾ ಮನೆಗೆ ಬಂದು ವಿಷಯ ತಿಳಿಸಿದಾಗ ರುದ್ರನಿಗೆ ತಡೆಯಲಾಗಲಿಲ್ಲ. ಅವನು ಮಂಜಾ ಮತ್ತು ಸತೀಶ್ನನ್ನ ಕರೆದುಕೊಂಡು ನೇರವಾಗಿ ಶಾಲೆಗೆ ಬಂದನು. ಮಂಜಾ, ರುದ್ರ, ಈ ಮಾಯಾ ಮಾಮೂಲಿ ಹೆಂಗಸಲ್ಲ ಕಣೋ. ಅವಳು ಎಲ್ಲೋ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾಳೆ ಅನ್ಸುತ್ತೆ. ರುದ್ರ, ಅವಳು ಎಷ್ಟೇ ಮಾಯೆ ಮಾಡಲಿ ಸತ್ಯವನ್ನು ಅಳಿಸೋಕ್ಕಾಗಲ್ಲ. ಮಂಜಾ, ಸತೀಶ, ನೀವಿಬ್ಬರೂ ಸೀದಾ ಬೆಂಗಳೂರಿನ ಆ ಕಾಲೇಜಿಗೆ ಫೋನ್ ಮಾಡಿ ಮಾಹಿತಿ ತರಿಸಿಕೊಳ್ಳಿ. ನಾನು ಇಲ್ಲಿ ಮೀಟಿಂಗ್ ನೋಡ್ಕೋತೀನಿ. ಸಂಜೆ ಮೀಟಿಂಗ್ನಲ್ಲಿ ಮಾಯಾ ಅಹಂಕಾರದಿಂದ ಆಯುಷಿಯನ್ನು ಕೆಲಸದಿಂದ ತೆಗೆಯಬೇಕು ಎಂದು ಪಟ್ಟು ಹಿಡಿದಿದ್ದಳು. ಪ್ರಿನ್ಸಿಪಾಲ್ ಕೂಡ ಏನು ಮಾಡಬೇಕೆಂದು ತಿಳಿಯದೆ ಕೂತಿದ್ದರು. ಆಗ ರುದ್ರ ಖಡಕ್ ಆಗಿ ಒಳಗೆ ಬಂದನು. ರುದ್ರ, ಮಾಯಾ ಮೇಡಮ್, ಈ ಶಾಲೆಯ ನಿಯಮಗಳ ಬಗ್ಗೆ ಮಾತಾಡೋಕೆ ನೀವ್ಯಾರು? ಈ ಶಾಲೆಯನ್ನ ಕಟ್ಟಿಸಿದ್ದು ನಮ್ಮ ತಾತ ರಂಗೇಗೌಡರು. ಸದ್ಯಕ್ಕೆ ಈ ಶಾಲೆಯ ಅಡ್ಮಿನಿಸ್ಟ್ರೇಟರ್ ಮತ್ತು ಓನರ್ ನಾನೇ ಅನ್ನೋದು ನಿಮಗೆ ಗೊತ್ತಿಲ್ವಾ? ಮಾಯಾ ಮತ್ತು ಅಲ್ಲಿನ ಇತರ ಟೀಚರ್ಗಳು ದಂಗಾದರು. ರುದ್ರ ಯಾವತ್ತೂ ಶಾಲೆಯ ವ್ಯವಹಾರಗಳಲ್ಲಿ ತಲೆ ಹಾಕುತ್ತಿರಲಿಲ್ಲ. ಎಲ್ಲವನ್ನು ಪ್ರಿನ್ಸಿಪಾಲ್ಗೆ ಬಿಟ್ಟಿದ್ದ. ಹಾಗಾಗಿ ಅವನು ಮಾಲೀಕನೆಂಬ ವಿಷಯ ಯಾರಿಗೂ ಅಷ್ಟು ಸುಲಭವಾಗಿ ತಿಳಿದಿರಲಿಲ್ಲ. ಪ್ರಿನ್ಸಿಪಾಲ್, ಹೌದು ಮಾಯಾ ಅವರೇ, ರುದ್ರ ಪ್ರತಾಪ್ ಅವರೇ ಈ ಶಾಲೆಯ ಸರ್ವಾಧಿಕಾರಿ. ಅವರು ಹೇಳಿದ್ದೇ ಇಲ್ಲಿ ಅಂತಿಮ. ರುದ್ರ ಎಲ್ಲರ ಮುಂದೆ ಒಂದು ಹಳೆಯ ಫೈಲ್ ಅನ್ನು ತೆಗೆದನು. ಅದರಲ್ಲಿ ಆಯುಷಿ ಈ ಶಾಲೆಗೆ ಕೆಲಸಕ್ಕೆ ಸೇರಿದಾಗ ನಡೆದ ಇಂಟರ್ವ್ಯೂ ವಿವರಗಳಿದ್ದವು. ರುದ್ರ, ನೋಡಿ ಊರಿನವರೇ, ಆಯುಷಿ ನನ್ನ ಹೆಂಡತಿ ಅನ್ನೋ ಕಾರಣಕ್ಕೆ ನಾನು ಅವಳಿಗೆ ಇಲ್ಲಿ ಕೆಲಸ ಕೊಟ್ಟಿಲ್ಲ. ಅವಳು ಅಪ್ಲಿಕೇಶನ್ ಹಾಕಿದಾಗ ನಾನು ಅವಳಿಗೆ ಕಠಿಣವಾದ ಲಿಖಿತ ಪರೀಕ್ಷೆ ಮತ್ತು ಡೆಮೋ ಕ್ಲಾಸ್ ತಗೊಳ್ಳೋಕ್ಕೆ ಹೇಳಿದ್ದೆ. ಅವಳು ಬೆಂಗಳೂರಿನ ಟಾಪರ್ ಆಗಿದ್ದರೂ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಂತೆ ಸಾಲಿನಲ್ಲಿ ನಿಂತು ಪರೀಕ್ಷೆ ಬರೆದು ಅದರಲ್ಲಿ 100ಕ್ಕೆ 100 ಅಂಕ ತೆಗೆದುಕೊಂಡು ಆಯ್ಕೆಯಾಗಿದ್ದಾಳೆ. ರುದ್ರ ಆಯುಷಿಯ ಪರೀಕ್ಷಾ ಪತ್ರಿಕೆಯನ್ನು ಎಲ್ಲರಿಗೂ ತೋರಿಸಿದ. ಆ ಪತ್ರಿಕೆಯಲ್ಲಿ ಆಯುಷಿ ಬರೆದ ಉತ್ತರಗಳು ಮತ್ತು ಅವಳ ಜ್ಞಾನ ಕಂಡು ಎಲ್ಲರೂ ಬೆರಗಾದರು. ರುದ್ರ, ನನ್ನ ಹೆಂಡತಿ ಅನ್ನೋ ಪ್ರೀತಿ ಒಂದು ಕಡೆ ಇದ್ರೆ, ಈ ಶಾಲೆಯ ಓನರ್ ಆಗಿ ಅವಳ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿಯೇ ನಾನು ಕೆಲಸಕ್ಕೆ ತಗೊಂಡಿರೋದು. ಈಗ ಅವಳ ಸರ್ಟಿಫಿಕೇಟ್ ಬಗ್ಗೆ ಮಾತಾಡೋ ನೀವು ನಿಮ್ಮ ಅರ್ಹತೆ ಏನು ಅಂತ ತೋರಿಸ್ತೀರಾ? ರುದ್ರನ ಈ ಮಾತು ಕೇಳಿ ಮಾಯಾಳ ಮುಖ ಕಪ್ಪಾಗಿತ್ತು. ಅವಳು ನಕಲಿ ದಾಖಲೆ ಸೃಷ್ಟಿಸಲು ಪ್ರಯತ್ನಿಸಿದ್ದು ಎಲ್ಲರಿಗೂ ಅರ್ಥವಾಯಿತು. ರುದ್ರ, ಮಾಯಾ ಮೇಡಮ್, ಬೇರೆಯವರ ಮೇಲೆ ಗೂಬೆ ಕುರಿಸೋ ಮೊದಲು ನಿಮ್ಮ ಚರಿತ್ರೆ ನೋಡ್ಕೊಳ್ಳಿ. ಈಗಲೇ ನೀವು ಈ ಶಾಲೆಯಿಂದ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು. ಇಲ್ಲದಿದ್ದರೆ ಪೊಲೀಸರಿಗೆ ಒಪ್ಪಿಸಬೇಕಾಗುತ್ತೆ. ಮಾಯಾ ಅವಮಾನ ತಾಳಲಾರದೆ ತನ್ನ ಬ್ಯಾಗ್ ಹಿಡಿದು ಅಲ್ಲಿಂದ ಓಡಿ ಹೋದಳು. ಶಾಲೆಯ ಆವರಣದಲ್ಲಿ ಆಯುಷ್ಯ ಪರವಾಗಿ ಜಯಘೋಷ ಮೊಳಗಿತು. ಆಯುಷ್ಯ ಕಣ್ಣಲ್ಲಿ ಹೆಮ್ಮೆಯ ನೀರು ತುಂಬಿತ್ತು. ತನ್ನ ಗಂಡ ತನ್ನ ಪ್ರತಿಭೆಯನ್ನು ಗೌರವಿಸಿ ಇಡೀ ಊರಿನ ಮುಂದೆ ತನ್ನ ಬೆನ್ನಿಗೆ ನಿಂತಿದ್ದನ್ನು ಕಂಡು ಅವಳು ಧನ್ಯಳಾದಳು. ರಾತ್ರಿ ಮನೆಗೆ ಬಂದ ಮೇಲೆ ಜಾಜಿ ಅಣ್ಣನಿಗೆ ಆರತಿ ಎತ್ತಿದಳು. ಜಾಜಿ, ಅಣ್ಣ, ನೀನು ಶಾಲೆಯ ಓನರ್ ಅಂತ ನನಗೆ ಗೊತ್ತಿರಲಿಲ್ವೋ? ತಾತಾನೇ ಎಲ್ಲ ನೋಡ್ಕೋತಿದ್ದಾರೆ ಅನ್ಕೊಂಡಿದ್ದೆ. ಇವತ್ತು ಆ ಮಾಯಾಳ ಮುಖ ನೋಡಬೇಕಿತ್ತು. ಪಂಚರ್ ಆದ ಟೈರ್ ಥರ ಆಗ್ಬಿಟ್ಟಿತ್ತು. ರುದ್ರ ಆಯುಷ್ಯ ಕಡೆ ನೋಡಿ, ಶಾಲೆಯ ಓನರ್ ನಾನು ಇರ್ಬೋದು ಜಾಜಿ, ಆದರೆ ನನ್ನ ಮನಸ್ಸಿನ ಓನರ್ ಈ ಆಯುಷಿ ಒಬ್ಳೆ. ಅವಳು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನೋದು ನನ್ನ ಆಸೆ ಇತ್ತು.
ಅದಕ್ಕೆ ಅವಳನ್ನು ಪರೀಕ್ಷೆ ಮಾಡಿ ಕೆಲಸಕ್ಕೆ ತಗೊಂಡೆ. ಆಯುಷಿ ರುದ್ರನ ಕೈ ಹಿಡಿದು ಕೃತಜ್ಞತೆ ಸಲ್ಲಿಸಿದಳು. ಆ ರಾತ್ರಿ ಮನೆಯಲ್ಲಿ ನಿಜವಾದ ಸುಖ ಮತ್ತು ಶಾಂತಿ ನೆಲೆಸಿತ್ತು. ಸಾವಿತ್ರಿ ಮತ್ತು ಲಲಿತಾ ಊರು ಬಿಟ್ಟರು. ಅವರ ಮನಸ್ಸಿನಲ್ಲಿದ್ದ ದ್ವೇಷ ಮಾತ್ರ ಕಡಿಮೆಯಾಗಿರಲಿಲ್ಲ. ಈಗ ಅವರಿಗೆ ಶಾಲೆಯಿಂದ ಹೊರಹಾಕಲ್ಪಟ್ಟ ಮಾಯಾಳ ರೂಪದಲ್ಲಿ ಒಬ್ಬ ಬಲಿಷ್ಠ ಸಂಗಾತಿ ಸಿಕ್ಕಿದ್ದಾಳೆ. ಈ ಮೂವರು ಸೇರಿ ಆಯುಷಿಯ ನೆಮ್ಮದಿ ಕೆಡಿಸಲು ಹೊಸ ಕುತಂತ್ರಕ್ಕೆ ಕೈ ಜೋಡಿಸಿದರು. ಊರಿನ ಹೊರವಲಯದ ಒಂದು ಹಳೆಯ ಪಾಳು ಬಿದ್ದ ಮನೆಯಲ್ಲಿ ಸಾವಿತ್ರಿ, ಲಲಿತಾ ಮತ್ತು ಮಾಯಾ ರಹಸ್ಯವಾಗಿ ಭೇಟಿಯಾದರು. ಸಾವಿತ್ರಿ ಕೋಪದಿಂದ, ನೋಡು ಮಾಯಾ, ಆ ಆಯುಷಿ ನಮ್ಮಿಬ್ಬರನ್ನು ಮನೆಯಿಂದ ಆಚೆ ಹಾಕಿಸಿದಳು. ಈಗ ನಿನ್ನನ್ನು ಶಾಲೆಯಿಂದ ಆಚೆ ಹಾಕಿಸಿದ್ದಾಳೆ. ಅವಳು ಸುಖವಾಗಿರುವುದನ್ನು ನೋಡೋಕ್ಕೆ ನನ್ನಿಂದ ಆಗ್ತಿಲ್ಲ ಮಾಯಾ. ನನಗೂ ಅಷ್ಟೇ ಸಾವಿತ್ರಿ ಆಂಟಿ. ರುದ್ರಪ್ರತಾಪ್ ನನ್ನನ್ನು ಎಲ್ಲರ ಮುಂದೆ ಅವಮಾನ ಮಾಡಿದ್ದಾನೆ. ಅದಕ್ಕೆ ಕಾರಣ ಆಯುಷಿ. ಅವಳನ್ನು ಆ ಮನೆಯಿಂದ ಮಾತ್ರವಲ್ಲ, ಈ ಊರಿನಿಂದಲೇ ಓಡಿಸಬೇಕು. ಲಲಿತಾ: ಆದರೆ ಅಮ್ಮ, ರುದ್ರ ಮಾವ ಈಗ ಅವಳನ್ನು ನೆರಳಿನಂತೆ ಕಾಪಾಡ್ತಿದ್ದಾನೆ. ಅಜ್ಜ ಅಜ್ಜಿ ಕೂಡ ಅವಳ ಪರವಾಗಿದ್ದಾರೆ. ನಾವು ಏನು ಮಾಡೋಕೆ ಸಾಧ್ಯ? ಮಾಯಾ ಕ್ರೂರವಾಗಿ ನಗುತ್ತಾ: ರುದ್ರಪ್ರತಾಪ್ನ ಶಕ್ತಿ ಆಯುಷಿ ಮೇಲೆ ಅವನಿಗಿರೋ ಅಪಾರವಾದ ನಂಬಿಕೆ. ಆ ನಂಬಿಕೆಯನ್ನೇ ನಾವು ಅಸ್ತ್ರವಾಗಿ ಬಳಸಬೇಕು. ಆಯುಷಿಯ ಚಾರಿತ್ರ್ಯದ ಮೇಲೆ ನಾವು ಎಂಥ ಕಪ್ಪು ಚುಕ್ಕೆ ಹಚ್ಚಬೇಕು ಅಂದರೆ ಆ ರುದ್ರನೇ ಅವಳನ್ನು ಅಸಹ್ಯಪಟ್ಟು ಮನೆಯಿಂದ ಆಚೆ ಹಾಕಬೇಕು. ಸಾವಿತ್ರಿ ಮತ್ತು ಮಾಯಾ ಸೇರಿ ಒಂದು ಭೀಕರವಾದ ಪ್ಲಾನ್ ಮಾಡಿದರು. ಆಯುಷಿಯ ಹಳೆಯ ಬೆಂಗಳೂರಿನ ಸ್ನೇಹಿತನ ಹೆಸರಿನಲ್ಲಿ ಕೆಲವು ನಕಲಿ ಪ್ರೇಮ ಪತ್ರಗಳನ್ನು ಸೃಷ್ಟಿಸಿದವು. ಆ ಪತ್ರಗಳಲ್ಲಿ, ನೀನು ರುದ್ರನನ್ನ ಕೇವಲ ಆಸೆಗಾಗಿ ಮದುವೆಯಾಗಿದ್ದೀಯಾ, ಶೀಘ್ರವೇ ನಾವು ಒಂದಾಗೋಣ ಎಂದು ಬರೆದಿರುವುದು. ಮಾಯಾ ತನ್ನ ಕಂಪ್ಯೂಟರ್ ಜ್ಞಾನ ಬಳಸಿ ಆಯುಷಿ ಬೇರೆ ಯಾರ ಜೊತೆಯೋ ಆತ್ಮೀಯವಾಗಿ ಇರುವಂತೆ ಕೆಲವು ಫೋಟೋಗಳನ್ನು ಎಡಿಟ್ ಮಾಡುವುದು. ರುದ್ರ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಸಾವಿತ್ರಿ ಅಥವಾ ಲಲಿತಾ ಯಾರಿಗೂ ತಿಳಿಯದಂತೆ ಮನೆಗೆ ನುಗ್ಗಿ ಆ ಪತ್ರ ಮತ್ತು ಫೋಟೋಗಳನ್ನು ರುದ್ರನ ಕಪಾಟಿನಲ್ಲಿ ಇಡುವುದು. ಮರುದಿನ ರುದ್ರ ಯಾವುದೋ ಕೆಲಸದ ಮೇಲೆ ಪಕ್ಕದ ಊರಿಗೆ ಹೋಗಿದ್ದ. ಮನೆಯಲ್ಲಿ ಆಯುಷಿ ಶಾಲೆಯ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಳೆ. ಜಾಜಿ ತನ್ನ ರೂಮ್ನಲ್ಲಿ ಓದುತ್ತಿದ್ದಳು. ಇದೇ ಸಮಯ ನೋಡಿ ಲಲಿತಾ ಹಿತ್ತಲ ಬಾಗಿಲಿನಿಂದ ಯಾರಿಗೂ ತಿಳಿಯದಂತೆ ಮನೆಯೊಳಗೆ ನುಸುಳಿದಳು. ಸಾವಿತ್ರಿ ಹೇಳಿಕೊಟ್ಟಂತೆ ರುದ್ರನ ಕೋಣೆಗೆ ಹೋಗಿ ಅವನ ಬಟ್ಟೆಗಳ ನಡುವೆ ಆ ಎಡಿಟ್ ಮಾಡಿದ ಫೋಟೋಗಳು ಮತ್ತು ನಕಲಿ ಪತ್ರಗಳನ್ನು ಇಟ್ಟು ಹೊರಬಂದಳು. ಲಲಿತಾ ಹೊರಬಂದು ಸಾವಿತ್ರಿಗೆ ಫೋನ್ ಮಾಡಿ, ಅಮ್ಮ, ಕೆಲಸ ಮುಗಿಯಿತು. ಇಂದು ಸಂಜೆ ರುದ್ರಮಾವ ಮನೆಗೆ ಬಂದು ಬಟ್ಟೆ ಬದಲಿಸುವಾಗ ಆ ಪತ್ರಗಳು ಅವನ ಕೈಗೆ ಸಿಗುತ್ತವೆ. ಆಮೇಲೆ ಶುರುವಾಗುತ್ತೆ ಅಸಲಿ ಆಟ. ಮಾಯಾ ಮತ್ತು ಸಾವಿತ್ರಿ ದೂರದಲ್ಲಿ ನಿಂತು ಸಂಭ್ರಮಿಸಿದರು. ಆಯುಷಿಯ ಪವಿತ್ರವಾದ ಸಂಸಾರಕ್ಕೆ ಈಗ ಒಂದು ದೊಡ್ಡ ಸಂಚಕಾರ ಎದುರಾಗಿದೆ. ಸಂಜೆಯಾಗುತ್ತಲೇ ರುದ್ರ ಕೆಲಸ ಮುಗಿಸಿ ಮನೆಗೆ ಮರಳಿದ. ಮಳೆಯಿಂದಾಗಿ ಅವನ ಅಂಗಿ ಪೂರ್ತಿ ನೆಂದಿತ್ತು. ನೇರವಾಗಿ ಕೋಣೆಗೆ ಹೋದವನು ಬಟ್ಟೆ ಬದಲಿಸಲು ಕಪಾಟು ತೆರೆದಾಗ ಬಟ್ಟೆಗಳ ನಡುವೆ ಸಿಕ್ಕಿಕೊಂಡಿದ್ದ ಆ ಕೆಂಪು ಬಣ್ಣದ ಕವರ್ ಮತ್ತು ಕೆಲವು ಫೋಟೋಗಳು ಕೆಳಗೆ ಬಿದ್ದವು. ರುದ್ರ ಕುತೂಹಲದಿಂದ ಆ ಫೋಟೋಗಳನ್ನು ಎತ್ತಿಕೊಂಡ. ಅದರಲ್ಲಿ ಆಯುಷಿ ಪಟ್ಟಣದ ಒಬ್ಬ ಅಪರಿಚಿತ ಹುಡುಗನ ಜೊತೆ ನಗುತ್ತಾ ಕೈ ಹಿಡಿದು ನಿಂತಿರುವ ಫೋಟೋಗಳಿದ್ದವು. ನಂತರ ಆ ಪತ್ರವನ್ನು ಬಿಚ್ಚಿ ಓದಿದ. ಅದರಲ್ಲಿ ಬರೆದಿತ್ತು, ಆಯುಷಿ, ಆ ಹಳ್ಳಿ ಗಮಾರ ರುದ್ರನ ಜೊತೆ ನೀನು ಜಾಸ್ತಿ ದಿನ ಇರಬೇಡ. ಅವನ ಆಸ್ತಿ ನಿನ್ನ ಹೆಸರಿಗೆ ಆದ ತಕ್ಷಣ ನಾವು ಬೆಂಗಳೂರಿಗೆ ಓಡಿ ಹೋಗೋಣ. ಅಲ್ಲಿಯವರೆಗೂ ಸ್ವಲ್ಪ ನಾಟಕ ಮಾಡು. ಅದು ಅಕ್ಷರಶಃ ಆಯುಷಿಯ ಕೈ ಬರೆಯದಂತೆಯೇ ಇತ್ತು. ಸಾವಿತ್ರಿ ಮತ್ತು ಮಾಯಾ ಅಷ್ಟು ಅಚ್ಚುಕಟ್ಟಾಗಿ ನಕಲು ಮಾಡಿದ್ದರು. ರುದ್ರನಿಗೆ ಒಂದು ಕ್ಷಣ ಭೂಮಿ ಬಾಯ್ಬಿಟ್ಟಂತಾಯಿತು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ಹೆಂಡತಿ ಹೀಗೆ ಮಾಡ್ತಿದ್ದಾಳೆ ಅಂದರೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ರುದ್ರ ಆ ಫೋಟೋಗಳನ್ನು ಹಿಡಿದು ಕೆಳಗೆ ಬಂದ. ಅವನ ಕಣ್ಣುಗಳಲ್ಲಿ ರಕ್ತ ಕುದಿಯುತ್ತಿತ್ತು. ಹಜಾರದಲ್ಲಿ ಆಯುಷಿ ಅಜ್ಜಿಯ ಜೊತೆ ಕುಳಿತು ನಗುತ್ತಾ ಮಾತನಾಡುತ್ತಿದ್ದಳು. ರುದ್ರ ಬಂದು ಆ ಫೋಟೋಗಳನ್ನು ಅವಳ ಮುಂದೆ ಎಸೆದ. ರುದ್ರ ಗುಡುಗುತ್ತಾ, ಏನಿದು ಆಯುಷಿ, ನಾನು ನಿನ್ನನ್ನು ದೇವತೆ ಅಂತ ನಂಬಿದ್ದೆ. ಆದರೆ ನೀನು ಈ ಮನೆಗೆ ಬಂದಿರೋದು ನನ್ನ ಆಸ್ತಿಗಾಗಿಯಾ? ಆಯುಷಿ ಫೋಟೋಗಳನ್ನು ನೋಡಿ ದಂಗಾದಳು. ರುದ್ರಪ್ರತಾಪ್ ಅವರೇ, ಇದು ನಾನಲ್ಲ. ಈ ಫೋಟೋಗಳು ಸುಳ್ಳು. ನಾನು ಇವನನ್ನ ಯಾರನ್ನೂ ನೋಡೇ ಇಲ್ಲ ಎಂದು ಅಳುತ್ತಾ ಹೇಳಿದಳು. ಜಯಮ್ಮ ಮತ್ತು ಸುನೀತಾ ಕೂಡ ಗಾಬರಿಯಾದರು. ರುದ್ರ, ನಿನ್ನ ಹೆಂಡತಿ ಎಂಥವಳು ಅಂತ ನಿನಗೆ ಗೊತ್ತಿಲ್ವಾ? ಯಾರೋ ಕುತಂತ್ರ ಮಾಡಿದ್ದಾರೆ ಎಂದು ಅಜ್ಜಿ ತಿಳಿ ಹೇಳಲು ನೋಡಿದರು. ಆದರೆ ರುದ್ರನಿಗೆ ಆ ಪತ್ರದಲ್ಲಿದ್ದ ಅಕ್ಷರಗಳು ಆಯುಷಿಯದ್ದೇ ಎಂದು ಅನ್ನಿಸಿದ್ದರಿಂದ ಅವನ ಸಂಶಯ ಬಲವಾಗಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.